ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ಬೆಳಗಿನ ತಿಂಡಿ ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡುವಂಥ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಇದು 5 ನಿಮಿಷದಾಗ ಇದನ್ನ ಮಾಡ್ಕೋಬೋದು ನೋಡ್ರಿ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. 5 ನಿಮಿಷದಾಗ ನಮ್ಮ ತಿಂಡಿ ಲಂಚ್ ಬಾಕ್ಸು ರೆಡಿ ಆಗ್ತೈತೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ. ಈ ಎಣ್ಣೆ ಕಾಯ್ಬೇಕು ನೋಡ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಕೋಬೇಕ್ರಿ. ಒಂದು ಚಮಚ ಜೀರಿಗೆ ಹಾಕ್ಕೊಡ್ರಿ. ಜೀರಿಗೆ ಮತ್ತು ಸಾಸಿವೆ ಚಟಪಟ ಅನ್ರಿ. ಆವಾಗ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಡ್ರಿ. ಇದೆಲ್ಲ ಚಟಪಟ ಅಂತ ಆವಾಜ್ ಆಗ್ಬೇಕು ನೋಡ್ರಿ. ಆವಾಗ ಸ್ವಲ್ಪ ಶೇಂಗಾ ಹಾಕ್ಕೊಡ್ರಿ. ಶೇಂಗಾ ಜಾಸ್ತಿ ಆದ್ರೆ ಇದು ತುಂಬ ಚೆನ್ನಾಗಿ ಹತ್ತೈತ್ರಿ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ನೋಡ್ರಿ. ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಡ್ರಿ ಫ್ರೆಂಡ್ಸ್. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಬೆಳಗಿನ ತಿಂಡಿ ಲಂಚ್ ಬಾಕ್ಸ್ ರೆಸಿಪಿಗಳದಾವ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲ ನೋಡ್ಕೋಬೋದು ನೋಡ್ರಿ. ಈಗ ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ ನೋಡ್ರಿ. ಈರುಳ್ಳಿ ಮತ್ತು ಶೇಂಗಾ ಜಾಸ್ತಿ ಹಾಕೊಂಡ್ರೆ ಇದು ಚಲೋ ಹತ್ತೈತ್ರಿ. ನಮ್ಮ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ ಫ್ರೆಂಡ್ಸ್. ಮತ್ತು ನೀವು ವಿಡಿಯೋ ನೋಡುವಾಗ ಆ್ಯಡ್ಸ್ಗಳು ಬಂದ್ರೆ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ, ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಮತ್ತು ನಿಮಗೆ ಇನ್ನೂ ಯಾವುದಾದ್ರೂ ರೆಸಿಪಿಗಳು ಬೇಕಂದ್ರೂ ಕಮೆಂಟ್ ಹಾಕಿರಿ, ನಾನು ಮಾಡಿ ತೋರಿಸ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಉಪ್ಪು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ನೀವು ಖಾರಕ್ಕೆ ಎಷ್ಟು ಖಾರ ತಿಂತೀರಲ್ರಿ ಅದನ್ನು ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ. ಇಲ್ಲಿ ನಾವು ಮಸಾಲೆ ಖಾರ ಮಾಡಿರ್ತೀವಿ ರೀ ಫ್ರೆಂಡ್ಸ್, ಅದನ್ನ ಹಾಕಾಕತ್ತೇನೆ ನೋಡ್ರಿ. ಮಸಾಲೆ ಖಾರ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತೈತ್ರಿ. ಮಸಾಲೆ ಖಾರ ಇಲ್ಲಾಂದ್ರೆ ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ. ಈಗ ಇದಕ್ಕೆ ಮಾಡಿರುವಂಥ ರೈಸ್ ಹಾಕೋಬೇಕು ನೋಡ್ರಿ. ಯಾವ ರೆಸಿಪಿ ಅಂತ ನಿಮಗೆ ಗುರ್ತಾಗಿರ್ಬೇಕ್ರಿ. ಈಗಾಗಲೇ ನಾನು ಚಿತ್ರಾನ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಅನ್ನ ಒಂದು ರೆಡಿ ಇದ್ರೆ ಸಾಕ್ರಿ. 5 ನಿಮಿಷದಾಗ ನೀವು ಮಾಡ್ಕೊಳ್ಬೋದು ನೋಡ್ರಿ. ನೀವು ಫ್ರೆಶ್ ಅನ್ನ ಮಾಡಿದ್ರೂ ಮಾಡ್ಕೊಡ್ರಿ. ಇಲ್ಲ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೆ ಹಾಕಿ ಕೊಡೋದ್ರಾದ್ರೆ ಫ್ರೆಶ್ ಅನ್ನ ಮಾಡಿಕೊಂಡು ಮಾಡ್ಕೊಡ್ರಿ ಫ್ರೆಂಡ್ಸ್. ಇಲ್ಲ ಮನ್ಯಾಗ ತಿಂಡಿಗೆ ತಿನ್ನೋದಾದ್ರೆ ರಾತ್ರಿ ಮಿಕ್ಕಿರೋ ಅನ್ನದಿಂದನೂ ಈ ರೀತಿ ನೀವು ಮಾಡ್ಕೋಬೋದ್ರಿ. ರೈಸ್ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಒಗ್ಗರಣೆಲ್ಲ ರೈಸಿಗೆ ಚಲೋತ್ತಂಗೆ ಹೊಂದ್ಕೋಬೇಕ್ರಿ. ಎಷ್ಟು ಚಂದ ಕಾಣಾಕ್ತೈತಲ್ರಿ, ತಿನ್ನೋಕ್ಕೂ ಭಾಳ ಚಲೋ ಐತ್ರಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕೋಬೇಕ್ರಿ. ಸ್ವಲ್ಪ ಲಿಂಬೆ ಹಣ್ಣು ಹಾಕ್ಕೋಬೇಕು ನೋಡ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ.
ಸೂಪರ್ ಆಗಿರ್ತೈತೆ ರೀ ಈ ಚಿತ್ರಾನ್ನ. ಒಂದ್ಸಲ ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಮತ್ತು ಇದನ್ನು ಭಾಳ ಅಂದ್ರೆ ಭಾಳ ಸುಲಭವಾಗಿ ಮಾಡ್ಕೋಬೋದ್ರಿ. ಬ್ಯಾಚುಲರ್ಗಳಿಗೂ ಇದು ಸಾಂಬಾರು ಗಿಂಬಾರು ಮಾಡೋದು ಅವ್ರಿಗೆ ಆಗಂಗಿಲ್ಲಲ್ರಿ. ಈ ರೀತಿ ಒಂದು ರೈಸ್ ಮಾಡಿಬಿಟ್ಟು ಈ ರೀತಿ ಚಿತ್ರಾನ್ನ ಮಾಡ್ಕೊಂಡ್ರೆ ಸೂಪರ್ ನೋಡ್ರಿ. ಬೇರೆ ಏನು ಬೇಕಾಗೋದೇ ಇಲ್ಲ ರೀ. ನೀವು ರೈಸ್ ಸ್ವಲ್ಪ ಉದುರಾಗಿ ಮಾಡ್ಕೊಡ್ರಿ, ಅಂದ್ರೆ ಈ ಚಿತ್ರಾನ್ನ ಚಲೋ ಆಕೈತ್ರಿ. ಮೆತ್ತಗೆ ಮಾಡ್ರೆ ಚಲೋ ಆಗಂಗಿಲ್ಲ ನೋಡ್ರಿ. ನಮ್ಮ ಬೆಳಗಿನ ತಿಂಡಿ ಮತ್ತು ಮಕ್ಕಳ ಲಂಚ್ ಬಾಕ್ಸು ರೆಡಿ ಆಯ್ತು ನೋಡ್ರಿ. 5 ನಿಮಿಷದಾಗ ರೆಡಿ ಆಯ್ತಿಲ್ರಿ. ಬರ್ರಿ ಇದನ್ನೊಂದು ಪ್ಲೇಟಿಗೆ ಹಾಕೋಣ. ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾನು ಸ್ವಲ್ಪ ಸ್ವಲ್ಪ ಸಮಯದಾಗ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ಮಸಾಲೆ ಖಾರದ ಚಿತ್ರಾನ್ನ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ.